ಎಲ್ರಿಗೂ ನಮಸ್ಕಾರ. ಏನು ಇವತ್ತಿನ ದಿವಸ ಕೋಲಾರ ನೇಮಕಿ ದರ್ಗಾದಲ್ಲಿ ನಾವು ಸುಮಾರು ದಿವಸದಿಂದ ಈ ಎಲೆಕ್ಟ್ರಿಕ್ ಪೋಲು ರೋಡ್ಗೆ ಅಡ್ಡ ಇತ್ತು. ಸುಮಾರು ನಾವು ಚಿಕ್ಕ ಮಕ್ಕಳು ಅವಾಗ ಹಾಕಿರೋ ಪೋಲ್ ಇದು. ಕಡಿಮೆ ಅಂದ್ರೂ ಒಂದು 20-35 ವರ್ಷ ಹಳೆ ಪೋಲ್ ಇದು. ಈ ಪೋಲ್ಗೆ ಸುಮಾರು ದಿವಸದಿಂದ ನಮಗೆ ನಮ್ಮ ಸಾಬೀರ್ ಮುನವರ್ ಸಾಹೇಬ್ರು ಪಾಪ ಅವಾಗವಾಗ ಹೇಳ್ತಾಯಿದ್ರು. ಮತ್ತು ನಮ್ಮ ಮುನ್ನಾ ಕುರೇಶಿ ಅವರು ನಮಗೆ ಒಂದು ಅಣ್ಣಕ್ಕಿಂತ ಹೆಚ್ಚಾಗಿ ಅವರು ಪಾಪ ನನ್ನ ಏನಾಗಿತ್ತಂದರೆ ಮಳೆ ಬರೋ ಟೈಮ್ನಲ್ಲಿ ಅದು ಏನಾದರೂ ಮನೆ ಗ್ರೌಂಡ್ ಆಗ್ತದಲ್ಲ, ಆ ಥರ ಪಾಪ ಪರಿಸ್ಥಿತಿ ಇತ್ತು ಮನೆಯಲ್ಲಿ. ಸುಮಾರು ದಿವಸದಿಂದ ಅವರು ನನಗೆ ಹೇಳ್ತಾಯಿದ್ರು. ನಾನು ಎಲೆಕ್ಷನ್ 2019ರಲ್ಲಿ ಗೆದ್ಮೇಲೆ ಸುಮಾರು ಒಂದು 2-3 ವರ್ಷದಿಂದ ಅವ್ರು ಹೇಳ್ಕೊಂಡು ಬಂದರು ನನಗೆ, ಏನಾದರೂ ಮಾಡಿ ಚೇಂಜ್ ಮಾಡ್ತಾರೆ. ಅವ್ರಿಗೆ ಒಂದೇ ಮಾತು ಹೇಳ್ಕೊಂಡು ಬಂದೆ, ಎಲೆಕ್ಷನ್ ಆಗೋಕ್ಕೆ ಮುಂಚೆ ನಿಮಗೆ ನಾನು ಮಾತು ಕೊಡ್ತಾ ಇದ್ದೀನಿ, ಏನಾದರೂ ಮಾಡಿ ನಿಮ್ಗೆ ಹಾಕ್ತೀನಿ ಅಂತ ಹೇಳ್ಕೊಂಡು ಬಂದೆ. ಮೊನ್ನೆ ಪಾಪ ಅವರು ಒಂದು ಘಟನೆ ಆಗಿ ತಿಳ್ಕೊಂಡ್ಬಿಟ್ರು ಪಾಪ ಅವರು. ಇವತ್ತು ನನಗೆ ಈ ಪೋಲ್ ಹಾಕಿರೋದು ಖುಷಿನೂ ಒಂದು ಕಡೆ ಇದೆ, ದುಃಖನೂ ಒಂದು ಕಡೆ ಆಗ್ತಾಯಿದೆ. ಯಾಕಂದರೆ ಇವತ್ತು ಅವರು ನನ್ನ ಜೊತೆಯಲ್ಲಿ ಇದ್ದಿದ್ದು ಅಣ್ಣಕ್ಕಿಂತ ಹೆಚ್ಚಾಗಿರೋ ಪಾಪ ನನ್ನ ಜೊತೆಯಲ್ಲಿ ಇರ್ತಾ ಇದ್ದಿದ್ದು. ಇವತ್ತು ನನ್ನ ಜೊತೆಯಲ್ಲಿ ಅವ್ರು ಇದ್ದಿದ್ರೆ ಭಾಳ ಪಾಪ ಖುಷಿ ಬೀಳ್ತಾಯಿದ್ರು ಅವರು. ಇವತ್ತು ನಾಳೆ ನೋಡಿ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ 40 ದಿವಸ ಚಹಲಂ ಅಂತ ಹೇಳ್ತೀವಿ, ತಿಥಿ ಮಾಡ್ತೀರಿ. ಅದು ನಾಳೆ ಪಾಪ ತಿಥಿ ಅವ್ರದ್ದು 40 ದಿವಸ. ಅದು ಆಗಕ್ಕೆ ಮುಂಚೆ ನಾನು ಆಗ್ಬೇಕಂತೇಳಿ ಮೊನ್ನೆ ಒಂದು 8 ದಿವಸ ಮುಂಚೆ MLA ಸಾಹೇಬರಿಗೆ, ನಮ್ಮ ಕೊತ್ತೂರ್ಜಿ ಮಂಜುನಾಥ್ ಸಾಹೇಬರಿಗೆ, ಹಣ ನನ್ನ ವಾರ್ಡದಲ್ಲಿ ನನ್ನ ಏರಿಯಾದಲ್ಲಿ ಪೋಲು ರೋಡ್ ಗಡ್ಡ ಇದೆ ಮತ್ತು ಮನೆ ಮೇಲೆ ಬಂದು ಬೀಳಿದೆ ಅಂತ ಫೋಟೋ ಹಿಡ್ಕೊಂಡೋಗಿ ನಾನು ತೋರಿಸಿದೆ. ಅದು ಮತ್ತು ನಮ್ಮ ನ್ಯಾಮತಿ ದರ್ಗಾ ಸುಮಾರು 40 ವರ್ಷ ಹಿಂಗಡೆ ಪೋಲ್. ಅದು ನಾವು ಹುಟ್ಟೆ ಇದ್ದಿಲ್ಲ ಅವಾಗ ಆ ಕಾಲದಲ್ಲಿ ಹಾಕಿರೋ ಪೋಲು ಹಳೇದಾಗಿ ಇವತ್ತು ನಾಳೆ ಮುರಿದೋಗಿ ಬಿದೋಗ್ತಾ ಇತ್ತು. ಆ ಪೋಲನ್ನು ಚೇಂಜ್ ಮಾಡಬೇಕು. ಇವಾಗ ಕಾಂಪೌಂಡ್ ಒಳಗಡೆ ಬೇರೆ ಇತ್ತು ಅದು. ಇವಾಗ ನಾಳೆ ದಿವಸ ಏನಾದರೂ ಕಾಂಪೌಂಡ್ ಏನಾದರೂ ನಾವು ಸೆಂಟ್ರಿಂಗ್ ಹೊಡೆದು ಏನಾದರೂ ಮೋಲ್ಡ್ ಹಾಕ್ಬೇಕಂದ್ರೆ ಅದು ಅಡ್ಡ ಇತ್ತು. ಅದನ್ನು ತೆಗ್ದು ದರ್ಗಾ ಕಾಂಪೌಂಡ್ ಈಚೆಗಡೆ ಹಾಕ್ಬಿಟ್ಟು ಆ ಪೋಲು ನಮ್ಮ ಮುನ್ನಾ ಅಂಗಡಿ ಹತ್ರ, ನಮ್ಮ ಸಾಬೀರ್ ಮುನವರು ಮನೆ ಹತ್ರ ಅದೆಲ್ಲ ನಾನು ಕುವೆಂಪು ನಗರದಲ್ಲಿ ಒಂದು ಪೋಲ್ ಕಂಪ್ಲೀಟು ನಮ್ಮ MLA ಸಾಹೇಬರಿಗೆ ನಾನು ಹೇಳಿದ್ದು, ಅಣ್ಣ ಒಂದು 2 ಪೋಲ್ ಅರ್ಜೆಂಟು ನನಗೆ ಬೇಕಣ್ಣ ಅಂತ ಹೇಳಿದ್ದು ಪಾಪ ಅವ್ರಿಗೆ. ನೀನು ಎಷ್ಟು ಬೇಕೋ ಅಷ್ಟು ಹಾಕ್ತಾ ಹೋಗೋ, ನಾನು ಹೇಳ್ತೀನಿ ಅಂತೇಳಿ ಇಮಿಡಿಯೇಟ್ಲಿ ನಮ್ಮ ಏಡಬಲಿ ಸಾಹೇಬರಿಗೆ, KIB ಅವರು, ನಮ್ಮ ಏಡಬಲಿ ಸಾಹೇಬರು ಶ್ರೀನಿವಾಸ್ ಸಾಹೇಬರಿಗೆ ಫೋನ್ ಮಾಡಿ ಹೇಳಿ, ನಮ್ಮ ಕೌನ್ಸಿಲರ್ ಬರ್ತಾ ಇದ್ದಾರೆ, ನೀವು ಅರ್ಜೆಂಟ್ ಇದು ಪೋಲ್ ಚೇಂಜ್ ಮಾಡಿಕೊಡ್ಬೇಕು, ಹೊಸ ಪೋಲ್ ಹಾಕಬೇಕು ಅಂತೇಳಿ ಅವ್ರಿಗೆ ಏಡಬಲಿ ಸಾಹೇಬ್ರಿಗೆ ಫೋನ್ ಮಾಡಿ, ಶ್ರೀನಿವಾಸ ಸಾಹೇಬ್ರಿಗೆ ಫೋನ್ ಮಾಡಿ, ನಮ್ಮ ಕೌನ್ಸಿಲರ್ ಬರ್ತಾರೆ, ಅವ್ರಿಗೆ ಫಾಲೋ ಮಾಡಿ ಸ್ವಲ್ಪ ನೀವು ಇಮಿಡಿಯೇಟ್ಲಿ ಹಾಕ್ಕೊಡ್ಬೇಕಂತ ಹೇಳಿದ್ರು. ಆಯ್ತು ಸರ್, ಹಂಗೆ ಆಗಲಿ ಅಂತ ಪಾಪ MLA ಸಾಹೇಬರು ಹೇಳಿದ ತಕ್ಷಣ ನಾನು KIBಗೆ ಹೋಗಿ ಹೇಳಿದೆ. ಅವರು ಇಲ್ಲ ಸರ್, MLA ಸಾಹೇಬರು ಹೇಳಿದ್ದಾರೆ, ಖಂಡಿತ ನಾವು ಒಂದು 8-10 ದಿವಸ ನಮಗೆ ಟೈಮ್ ಕೊಡಿ, ನಾನು ವರ್ಕ್ ಆರ್ಡ್ರ್ ಕೊಟ್ಟು ಎಸ್ಟಿಮೇಟ್ ಮಾಡಬೇಕು ಫಸ್ಟು, ಆಮೇಲೆ ವರ್ಕ್ ಆರ್ಡ್ರ್ ಕೊಡಬೇಕು, ಅದು ನಾನು ಏನಾದರೂ ಮಾಡಿ ಫಸ್ಟು ನಾನು ಮಾಡಿಕೊಡ್ತೀನಿ ಅಂತ ಪಾಪ ಮಾತು ಕೊಟ್ಟರು ಅವರು. ಮಾತು ಪ್ರಕಾರ ಪಾಪ ಅವರು ಕೆಲಸನೂ ನನಗೆ ಇವತ್ತೊಂದು ದಿವಸ ಶುಕ್ರವಾರ, ಇವತ್ತು ಒಳ್ಳೆ ದಿವಸ ಕೆಲಸನೂ ಕೂಡ ಇವತ್ತು ಬೆಳಗ್ಗಿಂದ ಕೆಲಸ ಆಯಿತು ನನ್ನ ವಾರ್ಡಲ್ಲಿ. ಮತ್ತು ನನ್ನ ವಾರ್ಡಲ್ಲಿ ನನ್ನ ಜನತೆ, ನಮ್ಮ ವಾರ್ಡ್ ಜನತೆ ನನಗೆ 2024 ಇವಾಗ 19ರಲ್ಲಿ ಎಲೆಕ್ಷನ್ ಮುಗ್ದೋಯ್ತು. ಇನ್ನು ಬರೋ ಎಲೆಕ್ಷನ್ಗೆ ನನಗೆ ಸಹಕಾರ ಕೊಟ್ಟು ತಿರ್ಗಾ ಮತ್ತೆ ಆಯ್ಕೆ ಮಾಡಿದ್ರೆ ನಿಮಗೆ ಏನೇನು ಅನುಕೂಲ ನನ್ನ ಕಡೆಯಿಂದ ನಾನು ಮಾಡಿಕೊಡ್ಬೇಕು. ಖಂಡಿತ ನಿಮ್ಮ ಕಣ್ಮುಂದ್ಗಡೆ 24x7 ನಿಮ್ಮ ಕಣ್ಮುಂದ್ಗಡೆ ಇದ್ದೀನಿ. ನನ್ನ ಹುಟ್ಟಿ ಬೆಳೆದಿರೋದು ಇದೇ ಜಾಗದಲ್ಲಿ. ಇಲ್ಲಿ ಬಿಟ್ಟು ನಾನು ಎಲ್ಲೂ ಬೇರೆ ಕಡೆ ಹೋಗೋದು ಇಲ್ಲ, ನನಗೆ ಬೇಕಾಗೂ ಇಲ್ಲ. ನನ್ನ ವಾರ್ಡು ನನ್ನ ಮನೆ ಥರ, ನನ್ನ ವಾರ್ಡ್ ಜನತೆ ನನ್ನ ಫ್ಯಾಮ್ಲಿ ಥರ. ನಾನು ಏನಾದರೂ ನನ್ನ ವಾರ್ಡಲ್ಲಿ ಯಾರಿಗಾನ ತೊಂದರೆ ಇರಲಿ ನನಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಹೋಗಿ ಆ ತೊಂದರೆ ದೂರ ಮಾಡಿ ನನ್ನ ಕೈನಲ್ಲಿ ಏನಾಗ್ತದೆ ನಾನು ಕೆಲಸ ಮಾಡಿಕೊಂಡು ಸೇವೆ ಮಾಡ್ಕೊಂಡು ಬರ್ತೀನಿ. ಮುಂದಿನ ದಿವಸದಲ್ಲಿನೂ ಅಷ್ಟೇ, ನಿಮಗೆ ನಿಮ್ಮ ಕೈನಲ್ಲಿ ಇರೋದು. ನನಗೆ ಎಷ್ಟು ಅವಕಾಶ ಇತ್ತು, ನೀವು 5 ವರ್ಷ 6 ವರ್ಷನೂ ನನಗೆ
ಆಯ್ಕೆ ಮಾಡಿ ಕಳಿಸಿದ್ರು. ನನ್ನ ಕೈನಲ್ಲಿ ಏನು ಹಾಕಿದೆ ನಾನು ನಿಮ್ಮ ಕಣ್ಮುಂದ್ಗಡೆ ಕೆಲಸ ಮಾಡಿದ್ದೀನಿ. ಇನ್ನು ಮತ್ತೇನು ನೀವು ಆಯ್ಕೆ ಮಾಡಿ ಕಳಿಸಿದ್ರೆ ನಿಮ್ಗೋಸ್ಕರಗೆ ನಾನು 24x7 ಮುಂದ್ಗಡೆ ಇರ್ತೀನಿ, ಖಂಡಿತ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಮತ್ತು ಇವತ್ತೊಂದು ದಿವಸ ಕೆಲಸ ಆಗಿರೋದಕ್ಕೆ ನಮ್ಮ MLA ಸಾಹೇಬರಿಗೆ ಮತ್ತು ನಮ್ಮ ಅದ್ರ ಮುಖ್ಯವಾಗಿ ನಮ್ಮ ಸಿಟಿ ಬ್ಲಾಕ್ ಪರ್ಸೆಂಟ್ ಅಪ್ಸರಣನೂ ಪಾತ್ರ ಇದೆ ಅದರಲ್ಲಿ. ಅವರು ಸಹ ಒಂದು 2 ಸತಿ AWI ಸಾಹೇಬ್ರಿಗೆ ಫೋನ್ ಮಾಡಿ ಅಣ್ಣ ಇದು ಫಸ್ಟು ಮಾಡಿಕೊಟ್ಬಿಡಿ ಸ್ವಲ್ಪ ಅರ್ಜೆಂಟ್ ಇದೆ ಅಂತ. ಪಾಪ ಅವರು ಕೂಡ ಅವ್ರದ್ದು ಸಹಾಯ ಇದೆ, ಅವರು ಪಾಪ ಸಪೋರ್ಟ್ ಮಾಡಿದ್ರು. ಮತ್ತು AWI ಸಾಹೇಬ್ರಿಗೂ ನಾನು ಮನಸ್ಸಿಂದ ಧನ್ಯವಾದ ಹೇಳ್ತೀನಿ. ಇವತ್ತೊಂದು ದಿವಸ ನನಗೆ ನಾನು ಹೇಳಿರೋದು ಕೆಲಸ ನನಗೆ ಮಾಡಿಕೊಟ್ಟಿದ್ದಾರೆ. MLA ಸಾಹೇಬ್ರಿಗೆ ನನ್ನ ಮನಸ್ಸಿಂದ ಧನ್ಯವಾದ ಹೇಳ್ತೀನಿ. ಯಾವುದೇ ಕೆಲಸ ನಾನು MLA ಸಾಹೇಬ್ರಿಗೆ ಹೇಳಿದ್ರೆ ಇಲ್ಲ ಅಂತ ನನಗೆ ಹೇಳ್ತಾ ಇಲ್ಲ. ಯಾಕಂದರೆ ಅವ್ರ ಮಾತಿನಲ್ಲೇ ನಾವು ಇದ್ದೀರಿ, ನಮ್ಮ ಮಾತಿನಲ್ಲೇ ಅವ್ರು ಏನಾದರೂ ಕೆಲಸ ಇರಲಿ ಅವ್ರು ಖಂಡಿತ ನಮಗೆ ಮಾಡಿಕೊಡ್ತಾ ಇದ್ದಾರೆ. ಅದು ನಮಗೆ ನಂಬಿಕೆನೂ ಇದೆ ಅವ್ರು ಮಾಡಿಕೊಡ್ತಾರಂತ. ಏನು ಕೆಲಸ ಇದ್ರೂ ನಾನು ಏನು ಹೋಗಿ ಹೇಳಿದ್ರೂ ಇಲ್ಲ ಅಂತ ಹೇಳ್ತಾ ಇಲ್ಲ MLA ಸಾಹೇಬರು. ಅದು ಆಯಿತು ಅಷ್ಟೇ ಅಲ್ಲ ಮಾಡಿಸ್ಕೋಗ ಅಂತ ಹೇಳ್ತಾ ಇದ್ದಾರೆ ಅಂತ MLA ನಮಗೆ ನಾವು ಮೊನ್ನೆನೂ ಹೇಳಿದೆ ಪುಣ್ಯ ಮಾಡಿರಬೇಕು ನಾವು ನಮ್ಮ ಊರಿಗೆ MLA ಸಿಕ್ಕಿರೋದು ನಮಗೆ. ಅದ್ರಿಗೆ ನಾನು MLA ಸಾಹೇಬ್ರಿಗೂ ಮನಸ್ಸಿನ ಧನ್ಯವಾದ ಹೇಳ್ತೀನಿ. ಇದು ಕುವೆಂಪು ನಗರಲ್ಲಿ ಅವರು ಜನ ಏನಾದರೂ ತೊಂದರೆ ಇದೆ ಅಂತ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ಲೈಟ್ ಕಂಬ ಅದು ಅಲ್ಲೂ ಒಂದು ಕಂಬ ಹಾಕಿದಾರಲ್ಲ, ಅದು ಕುವೆಂಪು ನಗರದಲ್ಲಿನೂ ಅಷ್ಟೇ. ಬೆಳಗ್ಗೆ ಫಸ್ಟ್ ಪೋಲ್ ಅಲ್ಲೇ ಹಾಕಿದ್ದು ಕುವೆಂಪು ನಗರದಲ್ಲಿ. ಅಲ್ಲಿ ಏನಾಗಿತ್ತು ಲೈಟು ಇದಿಲ್ಲ, ಆ ಪೋಲು ಹಳೇದಾಗಿ ಆಗಿತ್ತು. ಆ ಪೋಲು ತೆಗ್ದಾಕ್ಬಿಟ್ಟು ಈಗ ಹೊಸ ಪೋಲ್ ಹಾಕಿದ್ದೀನಿ. ಇನ್ನು ಅದ್ರಾಗ ಲೈಟನ್ನು ಹಾಕಿ ಬೆಳಗ್ಗೆ ಬರೋ ಥರ ಅನುಕೂಲ ಮಾಡ್ಕೊಡ್ತೀನಿ. ಸರಿ.